ಹಾಯ್, ಹಲೋ ಎವ್ರಿವನ್. ಸೊ ಕಳೆದ ವಿಡಿಯೋದಲ್ಲಿ ಮೇನ್ ಕಂಟಿನ್ಯೂಸ್ ಸೀರೀಸನ್ನು ಹೇಳ್ಕೊಟ್ಟಿದ್ವಿ. ಈಗ ಅದನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಆಲ್ರೆಡಿ ಒಂದು ಪ್ರಾಬ್ಲಮನ್ನು ಬರೆದಿದ್ದೀನಿ. ಓಕೆನಾ, ಕಂಟಿನ್ಯೂ ಮಾಡೋಣ. ಓಕೆ, ಅಲ್ಲಿ CI ಅಂತ ಕೊಟ್ಟಿದ್ದೀವಿ, ವರ್ಗಾಂತರ ಆವೃತ್ತಿ 0ರಿಂದ 2, 2ರಿಂದ 4, 4ರಿಂದ 6, ಆನಂತರ 6ರಿಂದ 8, 8ರಿಂದ 10, 10ರಿಂದ 12, 12ರಿಂದ 14 ಅಂತ ಇದೆ. ಆವೃತ್ತಿನಲ್ಲಿ 1, 2 ಮತ್ತು 1, 5, 6, 2, 3 ಇದೆ. ಇದು ನಿಮ್ಮ SLC ಸ್ಟೇಟ್ ಸಿಲೆಬಸ್ನ ಅಭ್ಯಾಸದ ಲೆಕ್ಕ. ಓಕೆನಾ, ಇದು CBSE ಮತ್ತು ಸ್ಟೇಟ್ಸ್ ICSE ಎರಡೂ ಸಿಲೆಬಸ್ ಅವ್ರಿಗೆ ಈ ಚಾಪ್ಟರ್ ಇದೆ. ಇಬ್ಬರಿಗೂ ಕೂಡ ಅನುಕೂಲ ಆಗುತ್ತೆ. ಲೆಕ್ಕ ಮಾಡೋದನ್ನು ಕಲ್ತ್ಕೊಂಡ್ರೆ ಅನೇಕ ಲೆಕ್ಕನ ಮುಂದುವರಿಸ್ಬೋದು. ಓಕೆನಾ, ಅದನ್ನು ಈಗ ಅಡ್ಡ ಇರೋದನ್ನು ಕಂಬ ಸಾಲಿನಲ್ಲಿ ರೋಯಿಂದ ಕಾಲಮ್ಗೆ ಬರ್ಕೊಂಡಿದ್ದೀನಿ. ವರ್ಗಾಂತರ ಸ್ಕೇಲನ್ನು ಬಳಕೆ ಮಾಡಿ ಮಾಡಬೇಕು. ಓಕೆನಾ. ಈಗ ಗಮನಿಸಿ, 0ಯಿಂದ 2 ಕೂಡಿ ಅದರ ಅರ್ಧ ಬರೀರಿ. ಅದನ್ನು ನಾವು ಮಧ್ಯ ಬಿಂದು ಅಂತಲೂ ಕೂಡ ಕರಿತೀವಿ, ಅಥವಾ ಮೀನ್ ವ್ಯಾಲ್ಯೂ ಅಂತ ಕರಿತೀವಿ, ಮಿಡ್ ವ್ಯಾಲ್ಯೂ ಅಂತ ಕರಿತೀವಿ. ಅದನ್ನು X ಎನ್ನೋ ಸಂಖ್ಯೆಯಿಂದ ಸೂಚಿಸ್ತಾರೆ. 0ಗೂ ಮತ್ತು 2 ಕೂಡಿದರೆ 2, 2ಕ್ಕೆ ಅರ್ಧ 1, 2, 4 ಕೂಡಿ 6 ಆಗುತ್ತೆ. 6ಕ್ಕೆ ಅರ್ಧ 3, 6, 4 ಕೂಡಿ 10 ಆಗುತ್ತೆ. 10ಕ್ಕೆ ಅರ್ಧ 5, 8, 6 ಕೂಡಿ 8, 6 ಅರ್ಧ 14, 14 ಅರ್ಧ 7, 18 ಅರ್ಧ 9, 22 ಅರ್ಧ 11, 26 ಅರ್ಧ 13. ನೋಡಿ, ಇಷ್ಟೇ ಈಸಿ ಅಂತ ಅನ್ನಿಸ್ತಾ? ಸೊ ನಾವು ಇದನ್ನು ಈ ರೀತಿ ಕೂಡ್ಕೊತೀವಿ. ನಂತರ ಇದನ್ನು ಗುಣಿಸ್ಕೋಬೇಕು. F ಮತ್ತು X ಕಾಲಮ್, ಎರಡೇ ಕಾಲಮ್ ಬರೋದು ನಮಗೆ ಇಲ್ಲಿ. ಇದೇ ಲೆಕ್ಕ. ಈ ಕಾಲಮ್ ಲೆಕ್ಕಕ್ಕೆ ಬರಲ್ಲ. ಈಗ 1 1 1, 2 3 6, 5 1 5, 7 5 35, 6 9 54, 11 2 22, 13 39. ಕ್ಲಿಯರಾ? ಗೊತ್ತಾಯ್ತಾ? ಈಗ ಹೇಳಿದ್ದು ಕುಡಿದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆನಾ, ಕೂಡ್ಕೊಳ್ಳಿ ಇದನ್ನು ನೀಟಾಗಿ. ಈಗ ನೆಕ್ಸ್ಟ್ F ಕಾಲಮನ್ನು ಕೂಡಿದರೆ ನಮಗೆ N ಅಂತ ಬರಿತೀವಿ ಅಂತ ಹೇಳಿದೆ. ಸಿಗ್ಮಾ F ಅಂತ ಬರಿತೀವಿ, ಅಥವಾ N ಅಂತ ಬರಿತೀವಿ. ಯಾವುದಾದ್ರು ಒಂದು ಬರೀಬೇಕು. ಇಲ್ಲಿ ಬಾರಲ್ಲ, ಇದು ಅಥವಾ ಅಂತ ಅರ್ಥ. ಯಾವುದಾದ್ರೂ ಒಂದು ಬರೀರಿ. ಇದು ಕೂಡಿದರೆ 20 ಆಗುತ್ತೆ. F ಇಲ್ಲ N, F ಅಥವಾ N ಒಂದು ಬರೀಬೇಕು, ಎರಡನ್ನೂ ಬರೀಬಾರ್ದು, ನೆನಪಿರಲಿ. ನೆಕ್ಸ್ಟ್ ಇದನ್ನು ಕೂಡ್ಕೊಳ್ಳಿ. ಇದಕ್ಕೆ ನಾವು ಸಿಗ್ಮಾ FX ಅಂತ ಬರಿತೀವಿ, ಅಥವಾ F1 X1 ಅಂತಲೂ ಕೂಡ ಬರೀತಾರೆ ಅಂತ ಬರಿತೀವಿ. ಇದನ್ನೆಲ್ಲ ಕೂಡಿಕೊಂಡ್ರೆ ನಮಗೆ 162 ಬರುತ್ತೆ. 9 2 11 4 15 15 5 20 25 25 25 6 31 31 1 32ಕ್ಕೆ 2 ದಶಕ 3 3 3 6 2 8 8 3 11 11 5 16. ಓಕೆನಾ? ನೋಡ್ಕೊಂಡ್ರೆ ಆ ರೀತಿ ಕೂಡ್ಕೋಬೇಕು. ಇದಾದ ಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಳಿದ್ದೀನಿ ನಿನ್ನೆ, ಮೀನ್ ಅಂತ. ಮೀನ್ ಅಂದರೆ X ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ FX ಬೈ N ಅಥವಾ F, ಎರಡರಾಗ ಒಂದು ಬರೀಬೇಕು. ಅಥವಾ ಸಿಗ್ಮಾ F ಅಂತಲೇ ಬರ್ಕೋಬೋದು, ತೊಂದರೆ ಇಲ್ಲ. ಹೌದಾ? ಸರಾಸರಿ ಅಂತ ಬರ್ಕೊಡಿ, ಮೀನ್ ಅಂತ ಬರ್ಕೊಡಿ. ನಿಮಗೆ ಇಲ್ಲ ಸರಾಸರಿ ಬರೀರಿ. ಈ ಥರ ನೀವು ಯಾವುದು ಅನುಕೂಲ ಆಗುತ್ತೆ ಅದನ್ನು ಬರೀರಿ. ಬರೆದು ಸೂತ್ರ ಹಾಕಿ. ಎಷ್ಟಿದೆ? 162/20 ಇದೆ. ಓಕೆನಾ? ಈಗ
20 ಬರೆದಿದ್ದೀನಿ. 20ರಿಂದ ಅದನ್ನು ಹೊಡಿಬೇಕು. 2 ಎಂಟ್ಲ 16. 2 ಎಂಟ್ಲಿ 16 ಅಂದರೆ 28 160. ಓಕೆನಾ? 28 160. ಇನ್ನು 2 ಉಳ್ಕಂತು. ಪಾಯಿಂಟ್ ಇಡಿ 0 ಅಂತು. 21 20. ಅದಕ್ಕೆ ಮೀನ್ ಎಷ್ಟು ಬಂತು ನಮಗೆ? 8.1. ನಿನ್ನೆ ಒಂದು ಲೆಕ್ಕದಲ್ಲಿ ಮಿಕ್ಸ್ಡ್ ಫ್ರಾಕ್ಷನನ್ನು ನೇರವಾಗಿ ಬರೆದು ತೋರಿಸಿದ್ದೆ. ಓಕೆನಾ? ಅದನ್ನು ನೀವು ಪ್ರಯತ್ನ ಮಾಡಿ ನೋಡಿ, ನಿಮಗೆ ಅದರ ಐಡಿಯಾ ಸಿಗುತ್ತೆ. ಓಕೆನಾ? ಇದನ್ನು ಆದಷ್ಟು ಗಮನ ಕೊಟ್ಟು ಬರೆದಿರೋ ಸ್ಟೆಪ್ಸನ್ನ ನೋಡಿಕೊಂಡು ಕಲ್ತ್ಕೊಡಿ, ನಿಮಗೆ ಈಸಿ ಆಗುತ್ತೆ. ಇದೊಂದು ಪ್ರಶ್ನೆ ಕಡ್ಡಾಯವಾಗಿ 10th ಇದ್ದೇ ಇರುತ್ತೆ. ಈ ಚಾಪ್ಟರ್ನಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಓಕೆನಾ? ಹೊಸಲ ಸಿಲೆಬಸ್ ಜಾಸ್ತಿ ಇತ್ತು, ಕಡಿಮೆ ಮಾಡಿದ್ದಾರೆ. 3 ಪಾರ್ಟ್ ಕೊಟ್ಟಿದ್ದಾರೆ. ಮೀನು, ಮೀಡಿಯನ್ನು, ಮೋಡ್ ಮಾತ್ರನೇ ಅದು ನಮಗೆ ಈ ಸಲ ಕೊಟ್ಟಿರೋದು. ಓಕೆನಾ? ಈಗ ನೆಕ್ಸ್ಟು ಇನ್ನೊಂದು ಕ್ವಶನ್ ಬರ್ಕೊಂಡ್ಬಿಡ್ತೀನಿ. ಇದನ್ನೊಂದು ನೋಡ್ಕೊಳ್ಳೋಣ, ಇನ್ನೊಂದು ಕ್ವಶನ್ನು. ಸರಿನಾ? ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮೀಡಿಯನ್ಗೆ ಹೋಗೋಣ, ಅದರ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಈಗ CI ಬರ್ಕೊಂಡಿದ್ದೀನಿ. ಇದು CIಗೆ ನೋಡಿ 0 ಇಂದ 10. ಇದು ನೇರವಾಗಿ ಕ್ವಶನ್ನು ಪ್ರಾಬ್ಲಮ್ 2 ಮಾಡ್ತೀನಿ. ಆಮೇಲೆ 10 ಇಂದ 20 ಇದೆ, 20 ಇಂದ 30, 30 ಇಂದ 40, 40 ಇಂದ 50. ಈಗ ನೀವೇ ಓನಾಗಿ ಈ ಥರ ಲೆಕ್ಕನ ಕ್ರಿಯೇಟ್ ಮಾಡ್ಕೋಬೋದು. ಹೌದಾ? ಈ ಥರ ಬರ್ಕೋಬೇಕು. ತುಂಬ ಲೆಕ್ಕ ಅಭ್ಯಾಸ ಮಾಡಬೇಕು ನೀವು ಓನಾಗಿ ಕ್ರಿಯೇಟ್ ಮಾಡಬೇಕು ಅಂದರೆ. ಅದಲ್ಲ, ಅಭ್ಯಾಸ ಮಾಡಿಕೊಂಡು ಅದನ್ನು ಬರ್ಕೋಬೇಕು. ಅದಕ್ಕೂ ಕೆಲವು ನಿಯಮಗಳಿದೆ. ಆ ನಿಯಮ ಥರನೇ ನಾವು ಬರ್ಕೋಬೇಕಾಗತ್ತೆ. ಸರಳವಾಗಿ ಹೇಳ್ಕೊಡ್ತಾ ಇದ್ದೀನಿ. ಹೌದಾ? ನಿರಂತರವಾಗಿ ಅಭ್ಯಾಸ ಮಾಡಿ ಕಲ್ತ್ಕೊಳ್ಳಿ. 1 2 3 4 5 ಇದನ್ನು ಕೂಡ್ಕೊಳ್ಳೋಣ. ಫಸ್ಟ್ 2 ಕಾಲಮ್ ಕೊಡೋದು, ಒಂದು ಇದರಲ್ಲಿ ಕೊಟ್ಟಲ್ವ, ಹಾಗೆ ಇದನ್ನು ಕೂಡಿದರೆ ನಿಮಗೆ ನಾನು ಆಗಲೇ ಹೇಳಿದೆ N ಅಥವಾ F ಸಿಗ್ಮಾ 2ರಾಗ 1 ಬರೀಬೇಕು ಅಂತ ಹೇಳಿದೆ. ನಾನು N ಅಂತ ಬರ್ಕೊಂಡಿದ್ದೀನಿ. ಈಗ ಕ್ಲಿಯರ್ ಆಯಿತಾ? ನೋಡಿ, ಈಗ ಮಧ್ಯ ಬಿಂದು ಬರೀಬೇಕಿಲ್ಲ ನಾವು. ಏನು ಬರೀಬೇಕು? ಮಧ್ಯ ಬಿಂದು ಅಥವಾ ಮೀನ್, ಮಿಡಲ್ ವ್ಯಾಲ್ಯೂ, ಮಿಡ್ ವ್ಯಾಲ್ಯೂ ಅಂತ ಬರಿತೀವಿ. ಅದು X ಅನ್ನೋ ಸಿಂಬಲ್ಲು. ಕ್ಲಿಯರಾ? ಈಗ 0ಗೂ 10ಗೂ ಕೂಡಿ ಅದು ಅರ್ಧ 15. ಈ 10 20 ಕೂಡಿ ಅರ್ಧ 30 ಆಯಿತು. 30ಕ್ಕೆ ಅರ್ಧ 15, 10ರ ಅರ್ಧ 5, 30ರ ಅರ್ಧ 15, 30 20 50, 25, ಇದು 35, ಇದು 45. ಅಷ್ಟೇ. ನೋಡಿ, ಈಸಿ ಆಗಲಿಲ್ವಾ? ಈಸಿ ಆಗುತ್ತೆ. ಸ್ವಲ್ಪ ಗಮನ ಕೊಡಬೇಕು. ಆಮೇಲೆ ನಾವು ಬರೆದಿರೋ ಸ್ಟೆಪ್ಸ್ನ ಗಮನಿಸಿ ನೋಡಿಕೊಂಡು ಕಲ್ತ್ಕೋಬೇಕು. ಇಷ್ಟೇ ಸರಳವಾಗಿರೋದನ್ನು ನಾವು ಕಲ್ತ್ಕೊಳ್ಳಿಲ್ಲ ಅಂದರೆ ಹೆಂಗೆ ಪಾಸಾಗೋದು? ಸರಿನಾ? ಓಕೆ. ನೆಕ್ಸ್ಟು ಈಗ F ಮತ್ತು X 2 ಕಾಲಮ್ ಸಿಕ್ಕಿದೆ ನಮಗೆ. ಈ 2 ಕಾಲಮನ್ನು ತಗೊಂಡು ಗುಣಿಸ್ಬೇಕು. ಅದು FX ಆಗುತ್ತೆ. ಪ್ರಾಡಕ್ಟ್ FX ಆಗುತ್ತೆ. FXನ ಮಾಡೋಣ. ಈಗ FX ತೊಗೊಳ್ಳಿ. 5 1 5 ಆಗುತ್ತೆ. 15 2 30 ಆಯಿತು. 25 3 75, 35 4 140 ಆಗುತ್ತೆ. ನೋಡ್ಕೊಳ್ಳಿ, 140 ಆಗುತ್ತೆ. ನೋಡಿ, 4 3 12, 120 ಆಯಿತು. ಓಕೆನಾ? 5 4 20, 120 20 140, 5 4 20 40 200 ಆಯಿತು. 5 25. ಹೌದಾ? ಅಲ್ಲಿಗೆ 220 ಪ್ಲಸ್ 20 ಅಲ್ಲ, 5 4 20 200 ಪ್ಲಸ್ 25 225. ನೋಡಿ, ಈ ಥರ ನಾವು ಅದರ 2 ಭಾಗ ಪಾರ್ಟ್ ತುಂಡಾಗಿ ಕತ್ತರಿಸ್ಕೊಂತಾರಲ್ಲ, ಹಂಗೆ ತುಂಡು ಮಾಡಿ ನಾವು ಅದನ್ನು ಪ್ರಾಬ್ಲಮನ್ನು ಪ್ರಾಕ್ಟೀಸ್ ಮಾಡ್ಕೋಬೋದು. ಕ್ಲಿಯರಾ? ಅರ್ಥ ಒಂದೇ ಥರನೇ
ಈಗ ನಾವು ಎಫ್ ಬಂದಮೇಲೆ ಕೂಡಬೇಕು. ಇದನ್ನೆಲ್ಲ ಕೂಡ್ಕೊಳ್ಳಿ. ಸಿಗ್ಮಾ ಎಫ್ ಅಂತ ಕರಿತೀವಿ. ಇದಕ್ಕೆ 475 ಆಗುತ್ತಪ್ಪ. ಓಕೆನಾ? ಅರ್ಥ ಆಯ್ತೇನ ಪುಟ ನಿನಗೆ? ಹಾಂ, ಓಕೆ. ಏನಾಯಿತು? 475 ಆಯಿತು. ಈಗ ನಾವು ಸೂತ್ರ ಹಾಕಬೇಕು. ಏನಂತ ಅದು ಹೇಳಿದ್ನಲ್ಲ, ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಬೈ ಎನ್ ಅಂತ. ಹೌದಾ? ಎಕ್ಸ್ ಬಾರ್ ಈಸ್ ಈಕ್ವಲ್ ಟು 475 ಬೈ 15. ಈಗ ಹೊಡೆಯೋಣ. 15 3 45, 2 ಉಳಿತು. 15 1 15, 10 ಉಳಿತು. ಆಗ 1 ಪಾಯಿಂಟ್ ಇಟ್ಟೆ, 100 ಆಗುತ್ತೆ. 15 6 90, ಮತ್ತೆ 10 ಉಳಿತು, 100 ಆಗುತ್ತೆ. 15 6 ಹಿಂಗೆ ಹೋಗ್ತಾ ಇರುತ್ತೆ ಕಂಟಿನ್ಯೂಸ್. ಆಗ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು 31.66 ಬರ್ತಾಯಿದೆ. ಓಕೆನಾ? ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಹೌದಾ? ಇದನ್ನು ದಯಮಾಡಿ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಸಿ ಕಲ್ತ್ಕೊಳ್ಳಿ. ವಿದ್ಯಾರ್ಥಿಗಳು ಇದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಇದರಲ್ಲಿ ಅಂಕಗಳನ್ನು ಪಡ್ಕೊಳ್ಳಿ. ಸರಿನಾ? ಓಕೆ, ಥ್ಯಾಂಕ್ ಯು.